ರಾಜಕೀಯ ವಿಶ್ಲೇಷಣೆ ಊಹಾಪೋಹಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಎರಡೂ ಪಕ್ಷಗಳು ಸೇರಿ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು ಬಹುಶಃ ನನ್ನ ಒಂದು ರಾಜಕೀಯದ ಅನುಭವದಲ್ಲಿ, ನನಗಾದಂಥ ಅನುಭವದಲ್ಲಿ ಅದು ಅಷ್ಟು ಅದು ಆ ಒಂದು ಊಹಾಪೋಹ ಸುದ್ದಿ ಬಂದಿರೋದೇ ಮೊದಲನೇದಾಗಿ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಬಹುಶಃ ಆ ಎರಡೂ ಪಕ್ಷಗಳು ಸೇರಿ ಸರ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ನಾನಂತೂ ನಿರೀಕ್ಷೆ ಮಾಡೋದು. ಇಷ್ಟು ವರ್ಷ ಕಾಂಗ್ರೆಸ್ ಡಿಎಂಕೆ ಜೊತೆ ಇತ್ತು ಸರ್, ಇವಾಗ ಟಿವಿಕೆ ಜೊತೆ ಅವ್ರಿಗೆ ಸಹಕಾರ ಕೊಡ್ತಿದ್ದಾರೆ ಸರ್, ಇದು ಯಾವ ರೀತಿ ಬೆಳವಣಿಗೆ? ಕಾಂಗ್ರೆಸ್ ಪಕ್ಷದ ನಡವಳಿಕೆ ಬಗ್ಗೆ ನಾವು ಟೀಕೆ ಮಾಡೋದಿಲ್ಲ, ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಯಾವ ರೀತಿ ಕಾಂಗ್ರೆಸ್ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಸರ್ಕಾರಗಳನ್ನು ಅಸ್ಥಿರಗೊಳಿಸಿದ್ದಾರೆ, ಕೇಂದ್ರದಲ್ಲಿದ್ದಂಥ ಚರಣ್ ಸಿಂಗ್ ಅವರಿಂದ ಪ್ರಾರಂಭ ಆಗಿ VP ಸಿಂಗ್ ಇರ್ಬೋದು, ಚರಣ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಅದೇ ರೀತಿ ದೇವೇಗೌಡರು ಅಧಿಕಾರದಲ್ಲಿದ್ದಾಗೂ ಸಹ ಯಾವ ರೀತಿ ಯಾವ ಕಾರಣಗಳನ್ನು ಕೊಟ್ಟು ಕಾಂಗ್ರೆಸ್ನಲ್ಲಿ ಅವರಿಗೆ ಬೇಕಾದಂಥ ರೀತಿ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಉದಾಹರಣೆಗಳನ್ನು ಕೊಡಬಹುದು. ಅದರಿಂದ ಇವತ್ತು ಅವರು DMK ಜೊತೆ ಸಂಬಂಧ 20 ವರ್ಷ ಸಂಬಂಧ ಕಡಿದು ಇವತ್ತು ವಿಜಯ್ ಅವರ ಜೊತೆ ಸೇರ್ತಾ ಇರ್ತಕ್ಕಂಥದ್ದೇ ಅವ್ರ ಪಕ್ಷದಲ್ಲಿ ಅವ್ರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ತೀರ್ಮಾನ ತಗೊಂಡವ್ರು. ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಿ ನೋಡೋಣ, ಮುಂದೆ ಕಾಲ ಉತ್ತರ ಕೊಡೋದು. ಸರ್, ಶೃಂಗೇರಿಯಲ್ಲಿ ಫಲಿತಾಂಶಗಳು ಏನು ಬಂದಿದೆ ಪಂಚರಾಜ್ಯ, ಈ ಫಲಿತಾಂಶ ಭಾಳ ಜನ ನಿರೀಕ್ಷೆ ಮಾಡಿದ್ರು. ಈಗ ಕೇರಳ ಫಲಿತಾಂಶದ ಬಗ್ಗೆನೂ ಮೊದಲೇ ಮಾಧ್ಯಮಗಳಲ್ಲಿ ಬರ್ತಾ ಇದ್ರು, ಸುದ್ದಿ ನೀವೇ ಪ್ರಕಟ ಮಾಡಿದ್ದೀರಿ. ವೆಸ್ಟ್ ಬೆಂಗಾಲ್ನಲ್ಲೂ ಅಷ್ಟೇ ಈ ಬಾರಿ BJP ಬರುತ್ತೆ ಅಂತಕ್ಕಂಥದ್ದು ಮೊದಲೇ ಹಲವಾರು ರೀತಿಯ ರಾಜಕೀಯ ವಿಶ್ಲೇಷಣೆ ಮಾಡಿದವರು, ಇದನ್ನು ನಮ್ಮ ಕೆಲವು ಫಲಿತಾಂಶದ ಬಗ್ಗೆ ಏನೊಂದು ಇದು ಕೊಡ್ತಾರಲ್ಲ, ಪೋಲಿಂಗ್ ಅನಾಲಿಸಿಸ್ ಅವರೆಲ್ಲ ಬಿಜೆಪಿ ಬರ್ತದೆ ಅಂತಕ್ಕಂಥದ್ದು ಮೊದಲೇ ಕೊಟ್ಟಿದ್ರು. ಅದರಿಂದ ಪುದುಚೇರಿದು ಎಲ್ರಿಗೂ ಗೊತ್ತಂತ ವಿಷಯ. ತಮಿಳುನಾಡದು ಸ್ವಲ್ಪ DMK ಬರುತ್ತೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತು. ಯಾರೂ ಸಹ ವಿಜಯ್ ಅವರ ಒಂದು ಈಗಿನ ಸಾಧನೆ ನಿರೀಕ್ಷೆ ಮಾಡಿರಲಿಲ್ಲ. ಅದೊಂದು ಸ್ವಲ್ಪ ಎಲ್ರಿಗೂ ಆಶ್ಚರ್ಯ ಉಂಟು. ಸರ್, ಮುಂದೆ ಕರ್ನಾಟಕ ಚುನಾವಣೆಯಲ್ಲಿ ಈ ರೀತಿಯ ಯಾವ್ದಾರ ಒಂದು ಬದಲಾವಣೆ ಆಗ್ಬೋದಾ ಅಂತ ಸರ್ ನಿರೀಕ್ಷೆ? ನೋಡೋಣ, ಬದಲಾವಣೆ ಆಗಬಹುದು ಅಂತಕ್ಕಂಥದ್ದು ಕೆಲವು ಜನಸಾಮಾನ್ಯರ ಚರ್ಚೆ ಇದೆ. ಕಾದ್ ನೋಡೋಣ ಅಂತ ಏನೇನಾಗುತ್ತೆ. ಅದಕ್ಕೆ ದೇವ್ರು ಕಾಪಾಡಬೇಕು ಅಂತಲ್ಲ. ಈಗ ಬಹುಶಃ ಫ್ರೀ ಬೀಸು ಅವ್ರು ಏನು ಘೋಷಣೆ ಮಾಡಿದ್ದಾರೆ, ಅದು ಯಾರವರಿಗೆ ಆ ರೀತಿಯ ಒಂದು ಫ್ರೀ ಬೀಸ್ನ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಮೇಲೆ ಪ್ರಭಾವ ಬೀರಿದ್ರೆ ಗೊತ್ತಿಲ್ಲ. ಇವತ್ತು ಅಲ್ಲಿಯ ಬಜೆಟೇ ವರ್ಷಕ್ಕೆ 3,05,3.5 ಲಕ್ಷ ಕೋಟಿನ ಏನೋ ಇದೆ, 330-340. ಅವರ ಫ್ರೀ ಬೀಸ್ ಏನಿದೆಯಲ್ಲ, ಬಹುಶಃ ಒಂದು ವರ್ಷಕ್ಕೆ 6-7 ಲಕ್ಷ ಕೋಟಿ ಬೇಕು. ಅವ್ರ ಬಜೆಟೇ 3.5 ಲಕ್ಷ ಕೋಟಿ. ಯಾವ ಥರ ಹಣ ಹೊಂದಿಸ್ತಾರೆ ಅದು ನೋಡಿ. ಸರ್, ಪಂಚರಾಜ್ಯ ಚುನಾವಣಾ ಒಂದು ಫಲಿತಾಂಶವನ್ನು ವಿಶ್ಲೇಷಣೆ ಮಾಡದ ಒಂದೊಂದು ಸಂದರ್ಭದಲ್ಲಿ ಆಯಾ ರಾಜ್ಯದ ರಾಜ್ಯಪಾಲರುಗಳು ಸ್ಪಷ್ಟ ಬಹುಮತ ಬರದೇ ಇದ್ದಾರೆ. ಅವರವರದೇ ಆದಂಥ ಕಾನೂನಿನ ಪಂಡಿತರ ಸಲಹೆ ಮೇರೆಗೆ ರಾಜ್ಯಪಾಲರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಈಗ ಇವತ್ತು ಅಲ್ಲಿಯ ರಾಜ್ಯಪಾಲರಿಗೆ ಕಾನೂನು ಪಂಡಿತರಿಂದ ಅವರೇನು ಮಾಹಿತಿಗಳನ್ನು ಕೊಡಬೇಕು, ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ರಾಜ್ಯಪಾಲರ ಗಮನಕ್ಕೆ ತರಬೇಕು. ಅವರು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನ ಪಡಿತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ವಿಜಯ್ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಎರಡು ಪ್ರಮುಖ ವಿರೋಧ ಪಕ್ಷಗಳು ಈಗ DMK ಅವರು ಸಹ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದ್ದಾರೆ, 6 ತಿಂಗಳು ನಾನು ಯಾವುದೇ ರೀತಿಯಲ್ಲಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಸರ್ಕಾರ ನಡೆಸಲಿ ಅಂತಕ್ಕಂಥ ಅವರು ಶುಭ ಹಾರೈಸಿದ್ದಾರೆ. ಅದರಿಂದ ಬಹುಶಃ ಇನ್ನೊಂದು 2 ದಿನಗಳಲ್ಲಿ
ಅಲ್ಲಿ ತಮಿಳುನಾಡು ಇರ್ತಕ್ಕಂಥ ಈ ಒಂದು ಅಸ್ಪಷ್ಟತೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಪ್ರಾದೇಶಿಕ ಪಕ್ಷಗಳು ಅಂತ ಹೇಳಿ ಸ್ವತಂತ್ರವಾಗಿ ಬರ್ತಕ್ಕಂಥ ಒಂದು ವಾತಾವರಣ ಇದೆ. ಇಲ್ಲಿಯ ರಾಜಕಾರಣಕ್ಕೂ ತಮಿಳುನಾಡಿರ್ಬೋದು ಬೇರೆ ರಾಜ್ಯದ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ. ಸರ್, ತಮಿಳುನಾಡು ಫಲಿತಾಂಶನ ಕೇರಳ ಫಲಿತಾಂಶ ಕಾಂಗ್ರೆಸ್ ಒಪ್ಕೊಳ್ತಿದೆ, ಆದರೆ ವೆಸ್ಟ್ ಬೆಂಗಾಲಲ್ಲಿ ಇಡಿ IT ಎಲ್ಲವನ್ನೂ ಕೂಡ ದುರುಪಯೋಗ ಪಡಿಸ್ತದೆ. ಈಗ ಅವ್ರಿಗೆ ಬೇಕಾದಂಥ ರೀತಿನೆಲ್ಲ ಅವ್ರು ವ್ಯಾಖ್ಯಾನ ಮಾಡ್ತಾರೆ ಕಾಂಗ್ರೆಸ್. ಅವ್ರಿಗೆ ಬೇಕಾದಾಗ ಚೆನ್ನಾಗಿದೆ ಅಂತಾರೆ, ಈಗ ಅವರಿಗೆ ಜಯ ಇಲ್ಲದೆ ಇದ್ದಾಗ ಅದು ಸರಿ ಇಲ್ಲ ಅಂತ. ರಾಜ್ಯಪಾಲರ ಆಡಳಿತಕ್ಕೂ ಸಹ ಆದರೂ ಪರವಾಗಿಲ್ಲ ಅಂತ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಬಿಟ್ಟರು. ಅದು ಒಂದ್ಸಲ ಸ್ಪಷ್ಟ ಬಹುಮತ ಎಲೆಕ್ಷನ್ ಕಮಿಷನ್ ಇಂದ ಘೋಷಣೆ ಆದ್ಮೇಲೆ ಯಾರಿಗೆ ಬಂದಿದೆ ಅಂತ ಹೇಳಿ ಆ ರೀತಿಯ ಒಂದು ವಾತಾವರಣ ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಇಂದ ಮಮತಾ ಬ್ಯಾನರ್ಜಿ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥದ್ದು ಅವೆಲ್ಲ ಒಂದು ರೀತಿ ಬಾಲಿಶವಾದ ರಾಜ್ಯಪಾಲ ವಜಾ ಮಾಡಿದ್ದಾರೆ. ನಾನಂತೂ ನಿರೀಕ್ಷೆ ಮಾಡಿದ್ದೆ. ನಾನು ಒಂದು ತಿಂಗಳು ಹಿಂದೆನೇ ಹೇಳಿದ್ದೇನೆ ಕೆಲವು ನಮ್ಮ ಸ್ನೇಹಿತರಿಗೆ, ಈ ಬಾರಿ ಬಹುಶಃ ಕಳೆದ 50 ವರ್ಷಗಳಿಂದ 2 ಪಕ್ಷಗಳೇನಿದೆ ದ್ರಾವಿಡ ಪಕ್ಷ, ಆ ಪಕ್ಷಗಳ ಆಡಳಿತ ಏನು ನೋಡಿದ್ವಿ, ಒಂದು ಹೊಸ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಬಹುಶಃ ಜನಸಾಮಾನ್ಯರಲ್ಲಿ ಈ ಬಾರಿ ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿರೀಕ್ಷೆ ನಾನು ಇಟ್ಟಿದ್ದೆ. ಅದೇ ರೀತಿಯಲ್ಲಿ ಇವತ್ತು ತಮಿಳುನಾಡಿನ ರಾಜಕಾರಣ ಏನು ಓದಿಲ್ಲೋ ಗೊತ್ತಿದೆ, ಸ್ವಲ್ಪ ಸಿನಿಮಾ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಿದೆ. ಬಹುಶಃ ಅದೇ ರೀತಿ ಈಗಲೂ ಈ ತೀರ್ಮಾನಗಳಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಹೊಸ ವ್ಯಕ್ತಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಉಚಿತ ಗ್ಯಾರಂಟಿಗಳು ಮತ್ತೆ ಮುಂದುವರೆದಿದೆ. FIR ಆಗಿದೆ, ಜೊತೆಗೆ ಮತ್ತೆ ರಾಜೇಗೌಡರು ಚುನಾವಣಾ ಆಯೋಗದ ಮತ್ತೆ ಇನ್ನೊಂದು ದೂರು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ನೋಡೋಣ. ಸಿದ್ದರಾಮಯ್ಯನವರೇ ವೋಟ್ ಚೋರಿ ಅನ್ನುವಂಥ ಪದವನ್ನು ಬಳಸಿ ಹೇಳಿರ್ತಕ್ಕಂಥ ಈ ರಾಜ್ಯ ಈಗಿನ ಪರಿಸ್ಥಿತಿನಲ್ಲಿ ಈ ವೋಟ್ ಚೋರಿ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡ್ತಾರಲ್ಲ, ಅದಕ್ಕೆ ಯಾವುದೇ ಅರ್ಥನೂ ಇಲ್ಲ. ಆ ಒಂದು ವೋಟ್ ಚೋರಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆಯೂ ಸಹ ಅವ್ರಿಗೆ ಇಲ್ಲ ಅನ್ನೋದು ತಮಿಳುನಾಡು ರಿಸಲ್ಟ್ ಬಗ್ಗೆ, ಸಾಧನೆ ಬಗ್ಗೆ, ರಾಜ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆ ಹಿನ್ನೆಲೆಯಲ್ಲಿ 50 ವರ್ಷಗಳಲ್ಲಿ ನಿರ್ವಹಿಸಿದ್ದಾರೆ. ಬಿಜೆಪಿ ಪಕ್ಷದಿಂದ ಕಾರ್ಯಕ್ರಮ ನಡೆದಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.